ನಿಮ್ಮ ಕುಟುಂಬದಲ್ಲಿ ಯಾರು ನಿಮ್ಗೆ ತುಂಬಾ ಹತ್ರ ಅಂತ ಅನ್ಕೊಂಡಿರ್ತೀರೋ ಅವರಿಂದಾನೇ ನಿಮ್ಗೆ ತುಂಬಾನೇ ಚಿತ್ರಹಿಂಸೆ ಆಗುವ ರೀತಿನಲ್ಲಿ ಆಗ್ತಾ ಇರುತ್ತೆ. ಮಾನಸಿಕವಾಗಿ ತುಂಬಾನೇ ನೀವು ತೊಳಲಾಟಗಳನ್ನ ಅನುಭವಿಸುವ ರೀತಿನಲ್ಲಿ ನಿಮ್ಗೆ ಆಗ್ತಾ ಇರುತ್ತೆ ಅಲ್ವಾ ಸ್ನೇಹಿತರೆ? ನಿಮ್ಗೂ ಕೂಡ ಈ ಒಂದು ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಲ್ವಾ? ಸೊ ಕೆಲವೊಂದು ವ್ಯಕ್ತಿಗಳು ಎಲ್ರ ಮುಂದೆ ಯಾವ ರೀತಿ ನಿಮ್ ಜೊತೆ ಇರ್ತಾರೋ ನೀವು ಒಬ್ಬರೇ ಇರುವಾಗ್ಲೂ ಅದೇ ರೀತಿ ಇದ್ಬಿಟ್ರೆ ನಿಮ್ಗೆ ಒಂದು ಕನ್ಫ್ಯೂಷನ್ ಅನ್ನೋದು ಇರೋದಿಲ್ಲ. ಆಗ ಎಲ್ರು ನೀವೇನ್ ಅನುಭವಿಸ್ತೀರಿ ಅಂತ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕ್ಲಾರಿಟಿ ನಿಮ್ಗೆ ಇರುತ್ತೆ. ನಿಮ್ಮ ಜೀವನದಲ್ಲಿ ಒಂದು ಕ್ಲಾರಿಟಿ ಅನ್ನೋದಿರುತ್ತೆ. ಆದ್ರೆ ಇನ್ನು ಕೆಲವೊಮ್ಮೆ ಏನಾಗ್ಬಿಡುತ್ತೆ, ನಿಮ್ಗೆ ಯಾರ್ ಹತ್ರ ಅಂತ ಅನ್ಕೊಂಡಿರ್ತೀರೋ ಅಂತ ವ್ಯಕ್ತಿಗಳು ಎಲ್ಲರ ಮುಂದೆ ನಿಮ್ ಜೊತೆ ಒಂದ್ ರೀತಿ ಇರ್ತಾರೆ, ನೀವು ಒಬ್ರೇ ಇರುವಾಗ ಇನ್ನೊಂದ್ ರೀತಿ ಇರ್ತಾರೆ. ಸೊ ನೀವು ಕೂಡ ಅಬ್ಸರ್ವ್ ಮಾಡಿರ್ಬೋದು, ಸೈಲೆಂಟ್ ಆಗಿ ಇವರಿಂದ ನಿಮ್ಗೆ ಒಂದು ರೀತಿ ನಿಮ್ಮ ಒಂದು ಆತ್ಮಾಭಿಮಾನ ಕಮ್ಮಿ ಆಗ್ತಾ ಇದೆ ಅನ್ಸೋ ರೀತಿ ಆಗ್ತಾ ಇರುತ್ತೆ ಅಲ್ವಾ? ಸೊ ಕಳೆದ ವಿಡಿಯೋನಲ್ಲಿ ಈ ಒಂದು ಕೋವರ್ಟ್ ನಾರ್ಸಿಸಿಸ್ಟ್ ಅಂದ್ರೆ ಯಾರು ಅನ್ನೋದನ್ನ ತಿಳ್ಕೊಂಡಿದೀವಿ. ಉಲ್ಫ್ ಇನ್ ಮಾಂಕ್ಸ್ ಕ್ಲಾತಿಂಗ್ ಅಂತಂದ್ರೆ ಈ ಒಂದು ತೋಳನೋ ಅಥವಾ ನರಿನೋ ಈ ರೀತಿಯಾದಂತಹ ವ್ಯಕ್ತಿತ್ವವನ್ನ ಇಟ್ಕೊಂಡು ಒಂದು ಸಾತ್ವಿಕ ಒಂದು ವೇಷವನ್ನ ಧರಿಸ್ಕೊಂಡು ಇರ್ತಾರೆ ಅನ್ನೋದನ್ನ ತಿಳ್ಕೊಂಡಿದೀವಿ ಅಲ್ವಾ? ಇವತ್ತಿನ ವಿಡಿಯೋನಲ್ಲಿ ನಾವು ಇಂತಹ ವ್ಯಕ್ತಿಗಳಿಂದ ನಿಮ್ಗೆ ಯಾವ ರೀತಿ ಪರಿಣಾಮ ಆಗುತ್ತೆ, ನಾರ್ಸಿಸಿಸಮ್ಗೂ ಈ ಒಂದು ವ್ಯಕ್ತಿತ್ವಕ್ಕೂ ಏನು ಸಂಬಂಧ ಅನ್ನೋದನ್ನ ತಿಳ್ಕೊಳ್ಳೋಣ. ಜೊತೆಗೆ ಯಾವ ರೀತಿ ನೀವು ಹೀಲಿಂಗ್ ಮತ್ತೆ ರಿಕವರಿ ಮಾಡ್ಕೊಳ್ಬಹುದು ಅನ್ನೋದನ್ನ ತಿಳ್ಕೊಳ್ಳೋಣ ಸ್ನೇಹಿತರೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇರಾ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ, ನಾರ್ಸಿಸಿಸ್ಟಿಕ್ ಅಬ್ಯೂಸ್ ರಿಕವರಿ ಕೋಚ್, ಜೊತೆಗೆ ಸರ್ವೈವರ್ ಕೂಡ. ಸ್ನೇಹಿತರೆ, ನಿಮ್ಗೆ ಈಗಾಗಲೇ ಕೋವರ್ಟ್ ನಾರ್ಸಿಸಿಸ್ಟ್ ಅಂತ ಅಂದ್ರೆ ಯಾರು ಅಂತ ಅರ್ಥ ಆಗಿದೆ ಅಲ್ವಾ? ನೀವೇನಾದ್ರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ರೀವಿಯಸ್ ವಿಡಿಯೋಸ್ ನ ನೋಡ್ತಾ ಬನ್ನಿ. ಈ ಒಂದು ಟಾಕ್ಸಿಕ್ ಕುಟುಂಬಗಳಲ್ಲಿ ಯಾವ ರೀತಿ ನಾವು ಮಾನಸಿಕವಾಗಿ ಚಿತ್ರಹಿಂಸೆನ ಅನುಭವಿಸಬೇಕಾಗತ್ತೆ ಅನ್ನೋದನ್ನ ಪ್ರತಿಯೊಂದು ವಿಡಿಯೋನಲ್ಲೂ ನಾವು ತಿಳ್ಕೊಳ್ತಾ ಬಂದಿದೀವಿ. ಬೇರೆ ಬೇರೆ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೊಳ್ತಾ ಬಂದಿದೀವಿ. ಸೊ ಪ್ರೀವಿಯಸ್ ವಿಡಿಯೋಸ್ ನ ತಪ್ಪದೆ ಚೆಕ್ ಮಾಡಿ, ಓಕೆನಾ? ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ, ಹೌ ಇಟ್ ಎಫೆಕ್ಟ್ಸ್ ಯು, ನಿಮ್ಗೆ ಮಾನಸಿಕವಾಗಿ ಯಾವ ರೀತಿ ಇದು ಪರಿಣಾಮ ಬೀಳುತ್ತೆ ಅಂತ ಹೇಳಿ. ಸೊ ನಿಮ್ಗೆ ಈ ತರ ಒಂದು ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ಇದ್ರೆ ಇವ್ರು ಕೊಡುವಂತಹ ನೋವು ಯಾರಿಗೂ ನೀವು ಹೇಳ್ಕೊಡೋದಕ್ಕೆ ಸಾಧ್ಯ ಇಲ್ಲ. ಅದನ್ನ ಒಂದ್ ರೀತಿ ಅದನ್ನ ಪದಗಳಲ್ಲಿ ವರ್ಣಿಸೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ನಿಮ್ಗೆ ಅನ್ಸೋದಕ್ಕೆ ಶುರು ಆಗುತ್ತೆ. ಏನಿದು ಇವ್ರು ಕೊಡ್ತಾರ ನೋವನ್ನ ಯಾವ ರೀತಿ ನಾನು ಹೇಳ್ಕೊಳ್ಳಿ, ಹೇಳಿದ್ರು ಯಾರಾದ್ರು ನಂಬ್ತಾರ, ಅಥವಾ ಹೇಳೋದಕ್ಕೆ ನನ್ನ ಹತ್ರ ಪದಗಳಲ್ಲೇ ಇಲ್ವಲ್ಲ, ಕೇವಲ ನನ್ಗೆ ಅದೊಂದು ಎಕ್ಸ್ಪೀರಿಯನ್ಸ್, ಒಂದ್ ರೀತಿ ಅನುಭವದ ರೀತಿನಲ್ಲಿ ಇದೆಯಲ್ಲ ಇವರ ನೋವು. ಆದ್ರೆ ಆ ಒಂದು ನೋವು ಅನ್ನೋದು ಆಗೋದು ಸತ್ಯ ಅಲ್ವಾ? ಆ ಒಂದು ಪೇನ್, ಆ ಒಂದು ಫೀಲಿಂಗ್ ಏನಿರುತ್ತೆ ನಿಮ್ಮಲ್ಲಿ ಆಗ್ತಾ ಇರುವಂತಹ ನೋವಾಗೋದು ಅದು ನಿಜ. ಆದ್ರೆ ಅದು ಕಣ್ಣಿಗೆ ಕಾಣೋದಿಲ್ಲ. ಆದ್ರೆ ಬೇರೆಯವ್ರಿಗೆ ತೋರ್ಸೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ, ಎಕ್ಸ್ಪ್ಲೇನ್ ಮಾಡೋದಕ್ಕೂ ಸಹ ಸಾಧ್ಯ ಆಗೋದಿಲ್ಲ. ಆ ರೀತಿ ಇರುತ್ತೆ ಈ ಒಂದು ನಿಮ್ಮ ಮೇಲೆ ಇರುವಂತಹ ಪರಿಣಾಮ. ಮೊದಲನೇದಾಗಿ, ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಟ್ರೂತ್. ನಿಮ್ಮ ಒಂದು ಸತ್ಯವನ್ನೇ ನೀವು ಮರ್ತಾಗೆ ಆಗ್ಬಿಡತ್ತೆ. ಅಂದ್ರೆ ನಿಮ್ಮ ಒಂದು ಅಸ್ತಿತ್ವವನ್ನೇ ಮರ್ತಾಗೆ ಆಗ್ಬಿಡತ್ತೆ. ಏನಪ್ಪಾ ನಾನು ಅನ್ಕೊಳ್ತಾ ಇರೋದು ಸುಳ್ಳ ಅಂತ ನಿಮ್ಮೇಲೆ ನಿಮ್ಗೆ ಸೆಲ್ಫ್ ಡೌಟ್ ಬರುವ ರೀತಿನಲ್ಲಿ ಶುರು ಆಗುತ್ತೆ. ಆದ್ರೆ ನಿಮ್ಮ ಒಳ ಮನಸ್ಸಿಗೆ ಗೊತ್ತಿರುತ್ತೆ, ಆಯ್ತಾ, ಇಲ್ಲ ಇಲ್ಲೇನೋ ತಪ್ಪು ನಡೀತಾ ಇದೆ, ನಾನೇ ಏನೋ ಅನ್ಯಾಯಕ್ಕೆ ಒಳಗಾಗ್ತಾ ಇದೀನಿ ಅನ್ನೋದು ನಿಮ್ಗೆ ಗೊತ್ತಿರುತ್ತೆ, ಆಯ್ತಾ. ನಿಮ್ಮ ನಿಜವಾದ ಭಾವನೆಗಳನ್ನೇ ಸಂಶಯ ಪಡುವ ರೀತಿನಲ್ಲಿ ಆಗ್ಬಿಡತ್ತೆ. ಯಾರಿಗೂ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಒಂದ್ ರೀತಿ ಕೆಲವೊಂದು ಎಲ್ಲಾ ಭಾವನೆಗಳು ನಿಮ್ಗೆ ಏನ್ ಅನ್ನಿಸ್ತಾ ಇರುತ್ತೆ ಅದೆಲ್ಲವೂ ಕೂಡ ಅಡಗಿ ಹೋಗಿರುತ್ತೆ ನಿಮ್ಮೊಳಗಡೆ. ಅದೆಲ್ಲವೂ ಕೂಡ ಹೊರಗಡೆ ಎಕ್ಸ್ಪ್ರೆಸ್ ಮಾಡದೇ ಇರೋದ್ರಿಂದ ಏನಾಗ್ಬಿಡುತ್ತೆ, ಅದೆಲ್ಲವೂ ಒಂದ್ ರೀತಿ ಮರೆಮಾಚಿದ ರೀತಿಯಲ್ಲಿ ಆಗ್ಬಿಡುತ್ತೆ. ಮೇ ಬಿ ಐ ಆಮ್ ರಾಂಗ್, ನಾನೇ ಏನಾದ್ರು ತಪ್ಪು ಮಾಡಿರ್ಬೋದಾ ಅಂತ ಅನ್ಸೋದಕ್ಕೆ ನಿಮ್ಗೆ ಶುರು ಆಗುತ್ತೆ. ನೀವೇನು ತಪ್ಪು ಮಾಡಿಲ್ಲ ಅಂದ್ರೂ ಕೂಡ ಇವಾಗ ಏನಾದ್ರು ತಪ್ಪು ಮಾಡಿದ್ರೆ ಹೌದು ತಿದ್ಕೊಳ್ಳೋದ್ರಲ್ಲಿ ಒಂದು ಅರ್ಥ ಇದೆ. ಹೌದು ನಾನು ಈ ತರ ತಪ್ಪು ಮಾಡಿದ್ದೆ, ಈ ರೀತಿ ಭಾವಿಸಿದ್ದೆ, ತಪ್ಪಾಗಿ ಭಾವಿಸಿದ್ದೆ ಅನ್ನೋದ್ರಲ್ಲಿ ಅರ್ಥ ಇರುತ್ತೆ. ಆದ್ರೆ ಕ್ಲಿಯರ್ ಆಗಿ ಕ್ಲಾರಿಟಿ ಇರುತ್ತೆ ನಿಮ್ಗೆ, ಏನು ನೀವು ತಪ್ಪು ಮಾಡಿಲ್ಲ ಅನ್ನೋದು ಕ್ಲಾರಿಟಿ ಇರುತ್ತೆ. ಆದ್ರೂ ಕೂಡ ನಿಮ್ಗೆ ಕೆಲವೊಮ್ಮೆ ತುಂಬಾ ಒಂದು ರೀತಿ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗಿಲ್ಲ ಅಂದಾಗ ಏನಾಗುತ್ತೆ, ಏನೋ ನಂದೇ ತಪ್ಪಿರ್ಬಹುದೇನೋ ಅನ್ಸೋದಕ್ಕೂ ಶುರು ಆಗ್ಬಿಡುತ್ತೆ. ಮೇ ಬಿ ಐ ಆಮ್ ಅಟ್ ಫಾಲ್ಟ್, ನಾನೇ ಏನಾದ್ರು ತಪ್ಪು ಮಾಡಿರ್ಬೋದು ಅಂತ ಈ ವಿಚಾರಗಳನ್ನ ನಿನ್ನಲ್ಲೇ ಉಳಿದು ಹೋಗ್ಬಿಡುತ್ತೆ, ಆಯ್ತಾ. ಬೆಳಕಿಗೆ ಬರ್ದೇ ಇರೋ ರೀತಿನಲ್ಲಿ ಆಗ್ಬಿಡುತ್ತೆ. ಯು ಸ್ಟಾಪ್ ಎಕ್ಸ್ಪ್ರೆಸಿಂಗ್ ಪೇನ್. ಆಗ ನಿನ್ನ ನೋವನ್ನ ಯಾರ ಹತ್ರನೂ ಹಂಚ್ಕೊಳ್ದೇ ಇರುವಂತಹ ರೀತಿ ಆಗ್ಬಿಡುತ್ತೆ. ನೀನು ಕೂಡ ಯಾರ ಹತ್ರ ಹಂಚ್ಕೊಳ್ಳೋದಕ್ಕೂ ಹೋಗೋದಿಲ್ಲ, ಆ ರೀತಿ ಆಗ್ಬಿಡುತ್ತೆ, ಆಯ್ತಾ. ನಿನ್ನ ನೋವನ್ನ ಹೇಳೋದನ್ನೇ ನಿಲ್ಲಿಸ್ಬಿಡ್ತೀಯಾ, ಯಾರ ಹತ್ರ ಕೂಡ ಹೇಳೋದನ್ನು ನಿಲ್ಲಿಸ್ಬಿಡ್ತೀಯ. ಕೆಲವೊಮ್ಮೆ ಒಬ್ಬರೇ ಇರುವಂತಹ ಪರಿಸ್ಥಿತಿ ಕೂಡ ಎದುರಾಗ್ಬಿಡುತ್ತೆ. ಕೆಲವೊಮ್ಮೆ ಎಲ್ರು ನಿಮ್ ಜೊತೆ ನಿಮ್ಮ ಫ್ರೆಂಡ್ಸ್ ಅಥವಾ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಇದ್ರು ಕೂಡ ಅಂತವ್ರ ಹತ್ರ ನೀವು ಶೇರ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ ಇವ್ರು ಕೊಡುವಂತಹ ನೋವನ್ನ. ಆ ರೀತಿ ಆಗ್ಬಿಡುತ್ತೆ. ಯಾಕಂತಂದ್ರೆ ಅವರು ನೀನು ಅತಿಯಾದೆ ಅಂತಂದ್ರೆ ನೀನು ಓವರ್ ರಿಯಾಕ್ಟಿವ್ ಅಂತ ಹೇಳ್ತಾ ಇರ್ತಾರೆ. ಯಾರು ನಿಮ್ಗೆ ನೋವು ಕೊಡ್ತಾ ಇರ್ತಾರೆ ಅವರು ಯಾವಾಗ್ಲೂ ನೀನೇ ಓವರ್ ರಿಯಾಕ್ಟ್ ಮಾಡ್ತಾ ಇದೀಯ ಅಂತ ಹೇಳ್ಬಿಡ್ತಾರೆ. ಆ ರೀತಿ ಅವರು ಹೇಳ್ಬೋದು. ಆದ್ರೆ ನಿಮ್ಗೆ ಒಂದು ಭಯ ಕೂಡ ಹುಟ್ಟಿಸಿರ್ತಾರೆ ಅವರು. ಭಯ ನಿನ್ನೊಳಗಡೆ ಬೆರೆತು ಹೋಗ್ಬಿಟ್ಟಿರತ್ತೆ, ಆಯ್ತಾ. ಎಲ್ಲಿ ಏನ್ ಹೇಳಿದ್ರೆ ಏನಾಗ್ಬಿಡುತ್ತೋ, ನನ್ನನ್ನೆಲ್ಲಿ ತಪ್ಪು ತಿಳ್ಕೊಂಡ್ ಬಿಡ್ತಾರೋ, ಆಯ್ತಾ ಅನ್ನೋ ರೀತಿ
ನಿಮ್ಮಲ್ಲಿ ಒಂದು ವಾತಾವರಣ ಸೃಷ್ಟಿ ಆಗ್ಬಿಡುತ್ತೆ. ಆಯ್ತಾ, ನೀನ್ ತುಂಬಾ ಒಂದು ಓವರ್ ರಿಯಾಕ್ಟ್ ಮಾಡ್ತಾ ಇದೀಯಾ ಅನ್ನೋ ರೀತಿ ಹೇಳಿ ನಿಂದೇ ತಪ್ಪು ಅನ್ನೋ ರೀತಿ ಮಾಡ್ಬಿಡ್ತಾರೆ. ದೇ ಆಕ್ಟ್ ಲೈಕ್ ದ ವಿಕ್ಟಿಮ್ ಅಂತಂದ್ರೆ ಯಾರ್ ನಿಮ್ಗೆ ತೊಂದರೆ ಕೊಡ್ತಾ ಇದಾರೆ ಅವರು ಏನು ತೊಂದ್ರೆ ಕೊಡೋರು, ನೀನು ಏನು ತೊಂದ್ರೆ ಅನುಭವಿಸೋನು ಅಥವಾ ತೊಂದ್ರೆ ಅನುಭವಿಸೋಳು, ಹುಡುಗನೋ ಹುಡುಗಿನೋ ಯಾರೇ ಆಗಿರ್ಬೋದು. ಆದ್ರೆ ಅವರು ವಿಕ್ಟಿಮ್ ಆಗ್ತಾರೆ. ನೀನ್ ತೊಂದರೆ ಕೊಡ್ತಿದ್ಯಾ, ಅವರು ತೊಂದರೆ ಅನುಭವಿಸ್ತಿದ್ದಾರೆ ಅನ್ನೋ ರೀತಿ ಬ್ಲೇಮ್ ಶಿಫ್ಟಿಂಗ್ ಕೂಡ ಮಾಡ್ತಾರೆ. ಸೊ ಇದು ಕೂಡ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅಲ್ವಾ. ನೀನು ಮಾತನಾಡಿದಾಗಲೆಲ್ಲ ಅವರು ಬಲಿಯಾದಂತೆ ವರ್ತಿಸುತ್ತಾರೆ ಅಂತಂದ್ರೆ ನೀನ್ ಏನೇ ಹೇಳಿದ್ರು, ನೀನ್ ಏನ್ ಮಾತಾಡಿದ್ರು ಕೂಡ ಅವರು ವಿಕ್ಟಿಮ್ಮು, ಅವರೇ ಬಲಿಪಶುಗಳು ಅನ್ನೋ ರೀತಿ ವರ್ತನೆ ಮಾಡ್ತಾರೆ. ಆಗ ನೀನು ತಪ್ಪು ನಿಂದೆ ಅಂತ ಭಾವಿಸ್ತೀಯ. ಆಗ ಅಯ್ಯೋ ಅವರು ವಿಕ್ಟಿಮ್ ತರ ಆದ್ರೆ, ಇವಾಗ ಸಪೋಸ್ ಇವಾಗ ಅವರಿಂದ ನಿಮ್ಗೆ ನೋವಾಗಿರುತ್ತೆ, ಯಾರು ಕೋವಿಡ್ ನಾರ್ಸಿಸಿಸ್ಟ್ ಇಂದ ನಿಮ್ಗೆ ನೋವಾಗಿರುತ್ತೆ ಆಯ್ತಾ. ಆಗ ನೀವು ಒಂದು ನೋವನ್ನ ಅನುಭವಿಸೋದಕ್ಕೂ, ಸಪೋಸ್ ಇವಾಗ ಅವ್ರು ಏನೋ ನಿಮ್ಗೆ ಬೇಜಾರ್ ಮಾಡಿದ್ರು, ಅಳೋದಕ್ಕೆ ಶುರು ಮಾಡ್ತೀರಿ, ಇನ್ನು ಅಳೋದಕ್ಕೆ ಶುರುನು ಮಾಡಿಲ್ಲ, ಆ ರೀತಿ ಒಂದು ಅಳೋ ಬರೋದಕ್ಕೆ ಶುರು ಆಗುತ್ತೆ. ಅಂತಹ ಟೈಮಲ್ಲಿ ಅವರೇ ಒಂದು ವಿಕ್ಟಿಮ್ ರೀತಿ ಒಂದು ಮಾತಾಡೋದಕ್ಕೆ ಶುರು ಮಾಡ್ತಾರೆ, ಅವರೇ ಒಂದು ಪಾಪದ ರೀತಿಯಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾರೆ. ಆಗ ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಗೆ ಅನ್ನಿಸ್ತಿರೋ ಭಾವನೆಗಳನ್ನು ಕೂಡ ನೀವು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಒಂದು ಭಾವನೆಗಳನ್ನ ಹಿಡಿದಿಟ್ಕೊಂಡ್ ಬಿಡ್ತೀರಿ, ಆ ರೀತಿ ಆಗ್ಬಿಡುತ್ತೆ. ಅವರೇ ಒಂದು ವಿಕ್ಟಿಮ್ ಆಗುವ ರೀತಿನಲ್ಲಿ ಆಗ್ಬಿಡುತ್ತೆ. ಆಗ ಏನ್ನ್ಸುತ್ತೆ, ಓ ನಂದೇ ತಪ್ಪೇನೋ, ಅವ್ರು ಅಷ್ಟೊಂದು ನೋವು ಪಡ್ತಾ ಇದಾರೆ ಅಂತಂದ್ರೆ ನಂದೇ ತಪ್ಪಿರ್ಬೋದೇನೋ ಅನ್ಸೋದಕ್ಕೆ ಶುರು ಆಗುತ್ತೆ. ಆಗ ಅಂತಹ ಟೈಮಲ್ಲಿ ಯಾವಾಗ್ಲೂ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು, ನಿಮ್ಮ ಒಂದು ಸೆಲ್ಫ್ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ನೆನ್ಪ್ ಏನ್ ಇಟ್ಕೊಳ್ಬೇಕು ಆ ಟೈಮಲ್ಲಿ ಅಂತಂದ್ರೆ, ನೀವು ಯಾವ ಸಿಚುವೇಶನ್ ಇಂದ ಈ ಒಂದು ಸಿಚುವೇಶನ್ ಎದುರಿಸ್ತಾ ಇದ್ದೀರಿ ಅನ್ನೋದನ್ನ ನೆನಪಿಸ್ಕೊಳ್ಬೇಕಾಗತ್ತೆ ಆಯ್ತಾ. ಅದನ್ನ ರೀಕಾಲ್ ಮಾಡ್ಕೊಳ್ಬೇಕಾಗತ್ತೆ. ಸೆಲ್ಫ್ ಅವೇರ್ನೆಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನೀವು ಎಲ್ಲಾ ಒಂದು ಏನ್ ಘಟನೆಗಳು ನಡೆದಿತ್ತೋ ಅದೆಲ್ಲವನ್ನು ಕೂಡ ನೀವು ಮರೆತು ಹೋಗುವ ರೀತಿನಲ್ಲಿ ಇವರು ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡ್ಬಿಡ್ತಾರೆ. ಓಕೆನಾ. ಸೊ ಇದ್ರ ಜೊತೆಗೆ ವಾಕಿಂಗ್ ಆನ್ ಎಗ್ಶೆಲ್ಸ್, ಇದು ವೆರಿ ಇಂಪಾರ್ಟೆಂಟ್ ತಿಳ್ಕೊಳ್ಬೇಕು. ಯಾವಾಗ್ಲೂ ನೀವು ಏನೋ ಒಂದ್ ಇನ್ನೇನಾಗ್ಬಿಡುತ್ತೋ, ನೆಕ್ಸ್ಟ್ ಏನಾಗುತ್ತೋ ಅಂತ ಒಂದ್ ರೀತಿ ಭಯದ ವಾತಾವರಣದಲ್ಲೇ ನಡೀತಾ ಹೋಗ್ತಾ ಇರ್ತೀರ. ವಾಕಿಂಗ್ ಆನ್ ಎಗ್ಶೆಲ್ಸ್, ಮುಳ್ಳಿನ ಮೇಲೆ ನಡೆಯುವ ರೀತಿನಲ್ಲಿ ಆಗ್ಬಿಡತ್ತೆ. ಆ ರೀತಿ ಇರುತ್ತೆ, ಒಂದು ಸಮಾಧಾನವಾಗಿ ಇರುವಂತಹ ಪರಿಸ್ಥಿತಿನೇ ನಿರ್ಮಾಣ ಆಗೋದಿಲ್ಲ, ಆ ರೀತಿ ವಾತಾವರಣನೇ ನಿರ್ಮಾಣ ಆಗೋದಿಲ್ಲ. ಹೀಗೆ ನೀನು ಎಗ್ಶೆಲ್ ಮೇಲೆ ನಡೆಯುವಂತೆ ಎಚ್ಚರದಿಂದ ಬದುಕುತ್ತಿ. ಅಂದ್ರೆ ತುಂಬಾ ಎಚ್ಚರಿಕೆಯಿಂದ ಇರ್ಬೇಕಾಗುತ್ತೆ. ಎಲ್ಲೇನ್ ಮಾಡಿದ್ರೆ ತಪ್ಪಾಗ್ಬಿಡುತ್ತೋ, ಎಲ್ಲೇನ್ ಹೇಳಿದ್ರೆ ತಪ್ಪಾಗ್ಬಿಡುತ್ತೋ ಅಂತ ಒಂದ್ ರೀತಿ ಯಾವಾಗ್ಲೂ ಒಂದು ಕಾರ್ಟಿಸಲ್ ಹಾರ್ಮೋನ್ ಬ್ರೈನ್ ರಿಲೀಸ್ ಆಗ್ತಾನೆ ಇರುತ್ತೆ. ಅಂತಂದ್ರೆ ದೇಹದಲ್ಲಿ ರಿಲೀಸ್ ಆಗ್ತಾ ಇರುತ್ತೆ. ಅಂದ್ರೆ ಸ್ಟ್ರೆಸ್ ಹಾರ್ಮೋನ್ಗಳು ಯಾವಾಗ್ಲೂ ರಿಲೀಸ್ ಆಗ್ತಾ ಇರುತ್ತೆ. ಇದರಿಂದ ದೈಹಿಕವಾಗಿ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಯಾವಾಗ್ಲೂ ಭಯದ ವಾತಾವರಣದಲ್ಲಿದ್ರೆ, ಈಗ ಸಪೋಸ್ ಏನೋ ಸಡನ್ ಆಗಿ ನೀವು ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಸಡನ್ ಆಗಿ ಒಂದು ಹಾವು ಬಂತು ಅಂತ ಇಟ್ಕೊಳ್ಳೋಣ. ಆಗ ನಿಮ್ಮಲ್ಲಿ ಒಂದು ಭಯದ ವಾತಾವರಣ ಅಥವಾ ಭಯ ಅಂತ ಅನ್ನಿಸ್ಲಿಲ್ಲ ಅಂದ್ರೆ ಅಲ್ಲೇ ನಿಂತಿರ್ತೀರಿ ಅಲ್ವಾ. ಆಗ ಏನ್ ಮಾಡುತ್ತೆ, ಅದು ಹಾವು ಕಚ್ಚುತ್ತೆ. ಆಗ ಏನಾಗ್ಬೇಕು, ನಿಮ್ ಬಾಡಿ ರೆಸ್ಪಾಂಡ್ ಮಾಡ್ಬೇಕಂದ್ರೆ ಆ ಟೈಮಲ್ಲಿ ನೀವು ಓಡ್ ಹೋಗ್ತೀರಿ ಅಲ್ವಾ. ಅಯ್ಯೋ ಹಾವು ಅಂತ ಅನ್ಕೊಂಡು ಓಡ್ ಹೋಗ್ತೀರಿ. ಆಗೇನು ಒಂದು ಕಾರ್ಟಿಸಾಲ್ ಅನ್ನೋ ಒಂದು ಹಾರ್ಮೋನ್ ರಿಲೀಸ್ ಆದ್ರೆ ತಾನೇ ನಿಮ್ಗೆ ಒಂದು ಭಯ ಅನ್ನೋದು ಹುಟ್ಟಿ ಅಲ್ಲಿಂದ ಓಡೋಗಿ ಸೇಫ್ ಆಗೋದಕ್ಕೆ ಸಾಧ್ಯ. ಆ ರೀತಿ ಒಂದು ಸ್ಟ್ರೆಸ್ ಹಾರ್ಮೋನ್ಗಳು ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಅದು ಉತ್ಪತ್ತಿ ಆದ್ರಷ್ಟೇ ಚಂದ ಅಲ್ವಾ. ನಮ್ಮ ಒಂದು ಜೀವನ ರಕ್ಷಿಸ್ಕೊಳ್ಬೇಕಾದಂತಹ ಸಂದರ್ಭಗಳಲ್ಲಿ ಈ ಒಂದು ಕಾರ್ಟಿಸಲ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗ್ಬೇಕು. ಆದ್ರೆ ಇಂತಹ ವ್ಯಕ್ತಿಗಳ ಜೊತೆ ಇರುವಾಗ ಸದಾ ಕಾಲ ಈ ಒಂದು ಕಾರ್ಟಿಸಲ್ ಅನ್ನೋ ಒಂದು ಹಾರ್ಮೋನ್, ಸ್ಟ್ರೆಸ್ ಹಾರ್ಮೋನ್ಗಳು ರಿಲೀಸ್ ಆಗ್ತಾನೆ ಇರುತ್ತೆ. ಆಗ ಏನಾಗುತ್ತೆ, ದೈಹಿಕವಾಗಿ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ನಿಮ್ ಮೇಲೆ. ಸೊ ಈ ರೀತಿ ಈ ಎಲ್ಲ ಒಂದು ಎಫೆಕ್ಟ್ ಗಳು ನಿಮ್ ಮೇಲೆ ಆಗುತ್ತೆ ಇಂತಹ ಒಂದು ಕೋವಿಡ್ ನಾರ್ಸಿಸಿಸ್ಟ್ ಗಳಿಂದ. ಸೊ ಆಗ ಏನಾಗುತ್ತೆ, ಆಟೋಮೆಟಿಕ್ ಆಗಿ ಫಿಸಿಕಲ್ ಹೆಲ್ತ್, ಮೆಂಟಲ್ ಹೆಲ್ತ್ ಎರಡನ್ನೂ ಕೂಡ ಕಳ್ಕೊಳ್ಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಶಾಂತವಾಗಿ ಇರ್ಬೇಕು ಯಾವಾಗ್ಲೂ. ನಿಮ್ಮಲ್ಲಿ ಒಂದು ಒಳ್ಳೆಯ ರೀತಿ ಹಾರ್ಮೋನ್ಗಳು ರಿಲೀಸ್ ಆಗ್ಬೇಕು, ಹ್ಯಾಪಿ ಹಾರ್ಮೋನ್ಸ್ ರಿಲೀಸ್ ಆಗ್ಬೇಕು. ಆದ್ರೆ ಇಂತಹ ವ್ಯಕ್ತಿಗಳ ಜೊತೆ ಇರುವಾಗ ಒಂದು ಖುಷಿ ಅನ್ನೋದು ಇರೋದಿಲ್ಲ, ಒಂದು ನೆಮ್ಮದಿ ಅನ್ನೋದು ಇರೋದಿಲ್ಲ. ಯಾವಾಗ ನೋಡಿದ್ರು ಭಯದ ಒಂದು ವಾತಾವರಣದಲ್ಲೇ ನೀವು ಇರ್ಬೇಕಾಗತ್ತೆ ಸ್ನೇಹಿತರೆ. ಸೊ ಗೊತ್ತಾಯ್ತಲ್ವಾ. ಇವಾಗ ನಾವು ಕ್ವಿಕ್ ಆಗಿ ಈ ಒಂದು ಎಫೆಕ್ಟ್ಸ್ ನ ಮತ್ತೆ ನೋಡ್ತಾ ಹೋಗೋಣ. ಇದ್ರ ಜೊತೆಗೆ ಈ ರೀತಿ ನಿಮ್ಗೆ ಡ್ರೈನ್ ಆಗುತ್ತೆ, ನಿಮ್ಮ ಒಂದು ಶಾಂತಿ ಅನ್ನೋದನ್ನೇ ಕಳ್ಕೊಂಡ್ ಬಿಡ್ತೀರಿ ಅಲ್ವಾ. ಕ್ವಿಕ್ ಆಗಿ ಒಂದ್ಸತಿ ನೋಡೋಣ. ಈಗ ನಾನು 4 ಪಾಯಿಂಟ್ ಹೇಳಿದೆ ನಿಮ್ಗೆ, ಈ ಒಂದು ಎಫೆಕ್ಟ್ಸ್, ಹೌ ದಿಸ್ ನಾರ್ಸಿಸಿಸ್ಟ್ ಅಂದ್ರೆ COVERT ಕೋವಿಡ್ ನಾರ್ಸಿಸಿಸ್ಟ್ ಗಳಿಂದ ನಿಮ್ಮ ಮೇಲೆ ಯಾವ ರೀತಿ ಪರಿಣಾಮ ಬೀಳುತ್ತೆ ಅನ್ನೋದನ್ನ ನೋಡಿದ್ವಿ. ಅದನ್ನ ಕ್ವಿಕ್ ಆಗಿ ನಾನು ಹೇಳ್ತೀನಿ ನೋಡಿ ಇನ್ನೊಂದ್ಸತಿ. ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಟ್ರೂತ್, ನಿನ್ನ ಒಂದು ಸತ್ಯವನ್ನೇ ನೀನು ಡೌಟ್ ಮಾಡೋದಕ್ಕೆ ಶುರು ಮಾಡ್ತೀಯಾ. ಯು ಸ್ಟಾಪ್ ಎಕ್ಸ್ಪ್ರೆಸಿಂಗ್ ಯೋರ್ ಪೇನ್, ನಿನ್ನ ಒಂದು ನೋವನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದನ್ನ ನೀನು ನಿಲ್ಲಿಸ್ಬಿಡ್ತೀಯಾ. ದೇ ಆಕ್ಟ್ ಲೈಕ್ ದ ವಿಕ್ಟಿಮ್, ನೀನು ವಿಕ್ಟಿಮ್, ನೀನು ತೊಂದರೆಗೆ ಒಳಗಾದವನು, ಆದ್ರೆ ಅವರು ತೊಂದರೆಗೆ ಒಳಗಾದವರು ಅನ್ನೋ ರೀತಿ ಬ್ಲೇಮ್ ಶಿಫ್ಟಿಂಗ್ ಮಾಡ್ತಾರೆ. ಅವರು ವಿಕ್ಟಿಮ್ ಅನ್ನೋ ರೀತಿ ಸೃಷ್ಟಿ ಮಾಡ್ತಾರೆ,
ತಪ್ಪಾಗಿ ಸೃಷ್ಟಿ ಮಾಡ್ತಾರೆ. ನಾಲ್ಕನೇದಾಗಿ ವಾಕಿಂಗ್ ಆನ್ ಎಕ್ಷಲ್ಸ್, ಯಾವಾಗ್ಲೂ ಒಂದು ಭಯದ ವಾತಾವರಣದಲ್ಲಿ ನೀನು ಇರ್ಬೇಕಾದಂತಹ ಪರಿಸ್ಥಿತಿಯೇ ನಿರ್ಮಾಣ ಆಗ್ಬಿಡುತ್ತೆ. ಸೊ ಇದಿಷ್ಟು ಕೂಡ ಹೌ ಇಟ್ ಎಫೆಕ್ಟ್ಸ್ ಆನ್ ಯು. ಆಯ್ತಾ, ಎಂಪತ್ಗಳ ಮೇಲೆ, ಇನ್ನೋಸೆಂಟ್ ಗಳ ಮೇಲೆ, ಏನು ತಪ್ಪು ಮಾಡಿಲ್ಲದೆ ನಿಷ್ಕಲ್ಮಶವಾಗಿ ಇರುವಂತಹ ವ್ಯಕ್ತಿಗಳ ಮೇಲೆ ಇಂತಹ ಕೋವರ್ಟ್ ನಾರ್ಸಿಸಿಸ್ಟ್ ಗಳಿಂದ ಈ ರೀತಿಯಾದಂತಹ ಪರಿಣಾಮಗಳು ಬೀರುತ್ತೆ. ದಿಸ್ ಇಸ್ ಹೌ ಕೋವರ್ಟ್ ನಾರ್ಸಿಸಿಸಮ್ ಡ್ರೈನ್ಸ್ ಯುವರ್ ಪೀಸ್ ಅಂಡ್ ಎನರ್ಜಿ. ಈ ರೀತಿ ಕೋವರ್ಟ್ ನಾರ್ಸಿಸಿಸಮ್ ಅನ್ನೋದು ನಿನ್ನ ಒಂದು ಎನರ್ಜಿ, ನಿನ್ನ ಒಂದು ಶಾಂತಿಯನ್ನ ಕಳೆದುಕೊಳ್ಳುವ ರೀತಿನಲ್ಲಿ ಮಾಡ್ಬಿಡುತ್ತೆ, ನಿನ್ನ ಎನರ್ಜಿ ಡ್ರೈನ್ ಆಗುವ ರೀತಿನಲ್ಲಿ ಮಾಡ್ಬಿಡುತ್ತೆ. ಈ ರೀತಿ ಮೌನದ ನಾರ್ಸಿಸಿಸಮ್ ನಿನ್ನ ಒಂದು ಮನಃಶಾಂತಿಯನ್ನ ಹೀರ್ಬಿಡುತ್ತೆ, ನಿನ್ನ ಆತ್ಮವಿಶ್ವಾಸವನ್ನೇ ಕುಗ್ಗಿಸಿ ಬಿಡುತ್ತೆ, ಕರಗಿಸಿ ಬಿಡುತ್ತೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ. ಓಕೆನಾ? ಸೊ ಹಾಗಾಗಿ ಈ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ತುಂಬಾ ಮುಖ್ಯ, ಚೇತರಿಕೆ ಅನ್ನೋದು ತುಂಬಾ ಮುಖ್ಯ. ಈ ರೀತಿ ಒಂದು ನಾರ್ಸಿಸಿಸ್ಟಿಕ್ ಅಬ್ಯೂಸ್ ಆದ್ಮೇಲೆ ನಿನ್ನ ಒಂದು ಬದಲಾವಣೆ ಅಂತಂದ್ರೆ ನಿನ್ನ ಒಂದು ಮಾನಸಿಕ ಆರೋಗ್ಯ ಸಮಸ್ಥಿತಿಗೆ ಬರುವಂತದ್ದು, ದೈಹಿಕ ಆರೋಗ್ಯ ಸಮಸ್ಥಿತಿಗೆ ಬರುವಂತದ್ದು ತುಂಬಾನೇ ಮುಖ್ಯ ಪ್ರತಿಯೊಬ್ಬರಿಗೂ ಕೂಡ. ಸೊ ಹಾಗಾಗಿ ಹೀಲಿಂಗ್ ಮತ್ತೆ ಅವೇರ್ನೆಸ್ ಅನ್ನೋದು ತುಂಬಾ ಮುಖ್ಯ. ಈಗ ಮುಂದಿನ ಭಾಗ ನಾವು ಹೀಲಿಂಗ್ ಮತ್ತೆ ಅವೇರ್ನೆಸ್, ಯಾವ ರೀತಿ ಚೇತರಿಕೆ ಆಗ್ಬೋದು, ಯಾವ ರೀತಿ ನೀವು ಇದನ್ನ ಗುರುತಿಸಬಹುದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಚೇತರಿಕೆಯ ಮೊದಲ ಹೆಜ್ಜೆ ಅಂತಂದ್ರೆ ಅರಿವು. ಆಯ್ತಾ, ಗುರುತಿಸ್ಬೇಕು, ನೀನೇ ಇದನ್ನ ಗುರುತಿಸ್ಕೊಳ್ಬೇಕು, ಯಾರು ಬಂದು ಇದನ್ನ ಹೇಳ್ಕೊಡೋದಿಲ್ಲ ಅಲ್ವಾ. ನೀನೇ ಗುರುತಿಸ್ಕೊಳ್ಬೇಕು ಯಾರಿಂದ ಈ ರೀತಿ ಆಗ್ತಾ ಇದೆ. ಒಂದಿನ ನೀವು ಕೂತ್ಕೊಳ್ಳಿ, ಒಂದು ಸಮಾಧಾನವಾಗಿ ನಿಮ್ಮ ಒಂದು ಉಸಿರಾಟದ ಮೇಲೆ ಗಮನ ಕೊಡಿ. ಆಯ್ತಾ, ಆಗ ನೀವು ಕೂತ್ಕೊಂಡು ನಿಧಾನವಾಗಿ ಯೋಚನೆ ಮಾಡಿದಾಗ ಗೊತ್ತಾಗುತ್ತೆ ಯಾರಿಂದ ನಿಮ್ಗೆ ತುಂಬಾ ಮಾನಸಿಕವಾಗಿ ಹಿಂಸೆ ಆಗ್ತಾ ಇದೆ ಅನ್ನೋದು ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಆಯ್ತಾ, ನಿಮ್ದೇನಾದ್ರು ತಪ್ಪಿದ್ರೆ ಖಂಡಿತವಾಗ್ಲೂ ತಿದ್ಕೊಳ್ಬೇಕಾಗುತ್ತೆ. ಆದ್ರೆ ನಿಮ್ದೇನು ತಪ್ಪಿಲ್ಲ ಅಂತ ಅಂದ್ರೆ ಆಗ ಏನ್ ಮಾಡ್ಬೇಕು, ಯಾರಿಂದ ನಿಮ್ಗೆ ತೊಂದರೆ ಆಗ್ತಿದೆ, ಯಾರಿಂದ ನಿಮ್ಗೆ ನೋವಾಗ್ತಾ ಇದೆ ಅಂತಹ ವ್ಯಕ್ತಿಗಳಿಂದ ನೋವಾಗೋದನ್ನ ನೀವೇ ತಡ್ಕೊಳ್ಬೇಕು. ಅಂದ್ರೆ ತಡಿಬೇಕು ಅಂದ್ರೆ ಅಲ್ಲಿ ಟಾಯ್ಲೆಟ್ ಮಾಡೋದಂತಲ್ಲ, ತಡಿಬೇಕು ಅಂದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ಆಯ್ತಾ, ತಡೆದು ಬಿಡಬೇಕು, ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಬೇರೆ ಯಾರು ಬಂದು ನಿಮ್ಮನ್ನ ಸೇವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಯ್ತಾ, ಮೊದಲನೇದಾಗಿ ರೆಕಗ್ನೈಸ್ ದ ಪ್ಯಾಟರ್ನ್, ಅದನ್ನ ಮೊದಲು ಗುರುತಿಸುವಂತದ್ದು ತುಂಬಾ ಮುಖ್ಯ. ಯಾವ ರೀತಿ ಪ್ಯಾಟರ್ನ್ ಅಂತಂದ್ರೆ ಸೈಕಲ್, ಕೆಲವೊಮ್ಮೆ ಇವರು ಚೆನ್ನಾಗಿನೂ ಕೂಡ ಇರ್ತಾರೆ, ಒಂದು ಕೋವರ್ಟ್ ನಾರ್ಸಿಸಿಸ್ಟ್ ಗಳು ನಿಮ್ ಜೊತೆ ಚೆನ್ನಾಗೇ ಇರ್ತಾರೆ ಅಲ್ವಾ. ಸೈಲೆಂಟ್ ಆಗಿ ಇದ್ಕೊಂಡು ಎಲ್ಲ ಒಳ್ಳೆ ರೀತಿ ನಿಮ್ಗೆ ಏನ್ ಬೇಕೋ ಎಲ್ಲ ಮಾಡ್ಕೊಂಡು ನಿಮ್ಗೆ ಒಂದ್ ರೀತಿ ಒಳ್ಳೆ ರೀತಿನೂ ನಡ್ಕೊಳ್ತಾ ಇರ್ತಾರೆ ನಿಮ್ ಜೊತೆಗೆ ಒಂದು ಹಂತದಲ್ಲಿ ಅದೇನಾಗುತ್ತೆ, ಆ ಒಂದು ಪ್ರೀತಿ ತೋರ್ಸಿದ್ರಲ್ಲ, ಅವ್ರು ಏನೆಲ್ಲ ಪ್ರೀತಿ ತೋರ್ಸಿದ್ರು, ಏನೆಲ್ಲ ಒಳ್ಳೆ ಕ್ಷಣಗಳಿತ್ತಲ್ವಾ, ಅದೆಲ್ಲವನ್ನೂ ಕೂಡ ಒಂದ್ ರೀತಿ ಡೆಸ್ಟ್ರಾಯ್ ಮಾಡೋ ರೀತಿನಲ್ಲೂ ಮಾಡ್ಬಿಡ್ತಾರೆ. ಆ ಒಂದು ಪ್ಯಾಟರ್ನ್ ನೀವು ಕಂಡ್ಕೊಳ್ಬೇಕು. ಎಷ್ಟು ಒಂದು ದಿನಗಳ ಕಾಲ ಇವ್ರು ಚೆನ್ನಾಗಿರ್ತಾರೆ, ಎಷ್ಟು ದಿನ ನೋವು ಕೊಡ್ತಾರೆ, ಯಾವ ಟೈಮಲ್ಲಿ ಇವ್ರು ನನ್ನ ಜೊತೆ ಚೇಂಜ್ ಆಗ್ತಾರೆ, ಅದೆಲ್ಲವನ್ನೂ ಒಂದು ಡಾಕ್ಯುಮೆಂಟೇಶನ್ ತರ ನೀವು ಮಾಡ್ಕೊಂಡ್ ಬರ್ಬೇಕು. ಒಂದು ಜರ್ನಲಿಂಗ್ ಮಾಡೋದು, ಅದನ್ನ ರೆಕಗ್ನೈಸ್ ಮಾಡುವಂತದ್ದು, ಯಾವ ರೀತಿ ಇವರ ಒಂದು ಪ್ಯಾಟರ್ನ್ ವರ್ಕ್ ಆಗ್ತಾ ಇದೆ ಅನ್ನೋದನ್ನ ನೀವು ರೆಕಗ್ನೈಸ್ ಮಾಡ್ಬೇಕಾಗುತ್ತೆ. ಆಯ್ತಾ, ಈ ಒಂದು ಮಾದರಿಯನ್ನ ಗುರುತಿಸೋದು ತುಂಬಾನೇ ಮುಖ್ಯ. ಇದು ಪ್ರೀತಿ ಅಲ್ಲ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕು. ನಿಜವಾಗ್ಲೂ ಅವ್ರಿಗೆ ಒಂದ್ ರೀತಿ ನೀವು ಬಯಸುವಂತಹ ರೀತಿ ಪ್ರೀತಿ ಕೊಡುವ ಒಂದು ಅವರಲ್ಲಿ ಕೇಪಬಿಲಿಟಿ ಇರಲ್ಲ, ಆ ಒಂದು ಶಕ್ತಿ ಅವರಲ್ಲಿ ಇರೋದಿಲ್ಲ. ಆಯ್ತಾ, ಅಟ್ಲೀಸ್ಟ್ ಸುಮ್ನೆ ಯಾರು ಇರ್ಬೇಕು, ಬಟ್ ಅವ್ರಿಗೆ ನಿಮ್ಗೆ ಏನ್ ಮಾಡ್ತಾರೆ, ಮ್ಯಾನಿಪುಲೇಟ್ ಮಾಡ್ತಾರೆ, ಸುಮ್ನೆ ಇರೋದಕ್ಕೂ ಬಿಡಲ್ಲ, ಮಾನಸಿಕವಾಗಿ ಹಿಂಸೆ ಕೊಡ್ತಾನೆ ಇರ್ತಾರೆ. ಆಯ್ತಾ, ಪ್ರೀತಿ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ತೊಂದ್ರೆ ಅಂತೂ ಕೊಡ್ತಾರೆ ಇವರು. ಆಯ್ತಾ, ಹಾಗಾಗಿ ನೀವು ಇದನ್ನ ರೆಕಗ್ನೈಸ್ ಮಾಡ್ಕೊಂಡು ನಿಮ್ಮನ್ನ ನೀವು ಉಳಿಸ್ಕೊಳ್ಳೋದು ತುಂಬಾನೇ ಮುಖ್ಯ. ಇಲ್ಲ ಅಂತಂದ್ರೆ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎಲ್ಲವೂ ಕೂಡ ಹದಗೆಟ್ಟು ಹೋಗ್ಬಿಡುತ್ತೆ. ಇದು ನಿಯಂತ್ರಣ ಅನ್ನೋದನ್ನ ನೀನ್ ತಿಳ್ಕೊಳ್ಬೇಕು. ಅಂತಂದ್ರೆ ಇದು ಪ್ರೀತಿ ಅಲ್ಲ, ಇದು ಕಂಟ್ರೋಲ್. ಆಯ್ತಾ, ದಿಸ್ ಇಸ್ ನಾಟ್ ಲವ್, ದಿಸ್ ಇಸ್ ಕಂಟ್ರೋಲ್ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನೀವು ಏನನ್ನಾದ್ರೂ ತಪ್ಪಾಗಿ ಮಾಡಿದ್ಯಾ ಎಂಬ ತಪ್ಪು ಭಾವನೆನ ಬಿಡ್ಬೇಕು. ನೀನೇನೋ ತಪ್ಪು ಮಾಡಿದ್ಯಾ ಅನ್ನೋಂತಹ ಒಂದು ತಪ್ಪು ಭಾವನೆನ ನೀನು ಬಿಟ್ಬಿಡ್ಬೇಕು. ತಪ್ಪು ಮಾಡಿದ್ರೆ ತಿದ್ಕೊಳ್ಬೇಕ ಅಲ್ವಾ. ಅದು ತಪ್ಪು ಮಾಡಿಲ್ಲ ಅಂತಂದ್ರೆ ನಿನ್ಮೇಲೆ ನಿನ್ಗೆ ನಂಬಿಕೆ ಇರ್ಬೇಕು ಯಾವಾಗ್ಲೂ. ಇಲ್ಲ, ನಾನ್ ತಪ್ಪು ಮಾಡಿಲ್ಲ ಅಂತ ಪದೇ ಪದೇ ನಿನಗೆ ನೀನೇ ಹೇಳ್ಕೊಂಡು ನಿನ್ನ ಮೇಲೆ ನೀನ್ ಹೆಚ್ಚಾಗಿ ನಂಬಿಕೆ ಇಟ್ಕೊಳ್ಬೇಕು. ಆಗ ಮಾತ್ರ ಈ ಒಂದು ವಾತಾವರಣದಿಂದ ಹೊರಗೆ ಬರೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ಅವಾಗ ಏನಾಗುತ್ತೆ, ಸೆಲ್ಫ್ ಡೌಟ್ ಜಾಸ್ತಿ ಆಗುತ್ತೆ, ಆತ್ಮಾಭಿಮಾನ ಕಮ್ಮಿ ಆಗುತ್ತೆ. ಇದು ಬೇರೆ ಬೇರೆ ರೀತಿ ಒಂದು ಲೈಫ್ ಅಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಾಗೆ ನಿಮ್ಮ ಒಂದು ಕೆರಿಯರ್ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಒಂದು ಸೋಷಿಯಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಒಂದು ಸ್ಪಿರಿಚುವಲ್ ಲೈಫ್ ಮೇಲೆ ಎಫೆಕ್ಟ್ ಆಗುತ್ತೆ, ನಿಮ್ಮ ಒಂದು ಏನು ದೈಹಿಕದ ಮೇಲೆ ಎಫೆಕ್ಟ್, ಫಿಸಿಕಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ, ಮೆಂಟಲ್ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತೆ, ಎಲ್ಲಾ ರೀತಿನಲ್ಲೂ ಎಫೆಕ್ಟ್ ಆಗ್ಬಿಡುತ್ತೆ. ಹಾಗಾಗಿ ಏನ್ ಮಾಡ್ಬೇಕು, ನೀವು ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಕೊಳ್ಳೋದನ್ನ ಶುರು ಮಾಡ್ಬೇಕು, ಅದನ್ನ ಗಟ್ಟಿ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಬಿಲೀವ್ ಇನ್ ಯೋರ್ ಸೆಲ್ಫ್. ಓಕೆನಾ. ಇದ್ರ ಜೊತೆಗೆ ಸೆಕೆಂಡ್ ಒನ್, ಫಸ್ಟ್ ಒನ್ ರೆಕಗ್ನೈಸಿಂಗ್ ದ ಪ್ಯಾಟರ್ನ್ ನೋಡಿದ್ರಿ ಅಲ್ವಾ. ಸೆಕೆಂಡ್ ಒನ್ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್. ಥರ್ಡ್ ಒನ್ ಟ್ರೂ ಎಂಪತಿ ವರ್ಸಸ್ ಫೇಕ್ ಪೀಸ್.
ಇದ್ರ ಬಗ್ಗೆ ನೀವು ಅರ್ಥ ಮಾಡ್ಕೊಳ್ಬೇಕು. ಟ್ರೂ ಎಂಪತಿ, ನಿಮ್ಮಲ್ಲಿ ಒಂದು ಟ್ರೂ ಎಂಪತಿ, ಸಂವೇದನಾಶೀಲ, ಈ ಒಂದು ಟ್ರೂ ಎಂಪತಿ ನಿಮ್ಮಲ್ಲಿ ಇರುತ್ತೆ ಆಯ್ತಾ. ಇದಕ್ಕೂನು ಫೇಕ್ ಒಂದು ಪೀಸ್, ಅಂದ್ರೆ ಫೇಕ್ ಅಂತಂದ್ರೆ ಏನು, ಅಲ್ಲಿ ಏನು ನೈಜತೆ ಇರಲ್ಲ, ನಿಜಾಂಶ ಇರಲ್ಲ, ಫೇಕ್ ಆಗಿ ಸುಳ್ಳು ಇರುತ್ತೆ ಅಲ್ಲಿ. ಅಂತಹ ಒಂದು ಶಾಂತಿಗೂ ಇದಕ್ಕೂ ವ್ಯತ್ಯಾಸನ ಕಂಡ್ಕೊಳ್ಬೇಕು. ಒಬ್ಬ ನಿಜವಾದ ಸಂವೇದನಾಶೀಲನು ನಿನ್ನ ಧ್ವನಿಗೆ ಸ್ಥಳ ನೀಡುತ್ತಾನೆ, ನಿನ್ನನ್ನು ಮೌನಗೊಳಿಸುವುದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾರಿಂದ ನಿಮ್ಗೆ ತೊಂದರೆ ಆಗ್ತಿದೆ, ನಿಮ್ಮ ಒಂದು ಪ್ರೀತಿ ಪಾತ್ರರು ಅಂತ ನೀವ್ ಯಾರು ಅನ್ಕೊಂಡಿರ್ತೀರಿ, ಅವರಿಂದಾನೇ ನಿಮ್ಗೆ ನೋವು ಆಗ್ತಾ ಇರುತ್ತೆ ಅಲ್ವಾ. ಅಂತಹ ಸಂದರ್ಭದಲ್ಲಿ ನೀವ್ ಏನನ್ನ ಅರ್ಥಕೊಳ್ಬೇಕು ಅಂತಂದ್ರೆ, ಯಾವ ಒಬ್ಬ ವ್ಯಕ್ತಿ ನಿನ್ನ ಒಂದು ಧ್ವನಿಗೆ ಬೆಲೆ ಕೊಡ್ತಾ ಇದ್ದಾನೆ, ಅವನಲ್ಲಿ ಸಂವೇದನಾಶೀಲತೆ ಅಂದ್ರೆ ಅವನಲ್ಲಿ ಎಂಪತಿ ಇರುತ್ತೆ. ಯಾರಲ್ಲಿ ಎಂಪತಿ ಇರೋದಿಲ್ಲ ಅಂತಹ ವ್ಯಕ್ತಿಗಳು ನಿಮ್ಮ ಒಂದು ಧ್ವನಿಗೆ ವ್ಯಾಲ್ಯೂ ಕೊಡಲ್ಲ, ನಿಮ್ಮ ಒಂದು ವಾಯ್ಸ್ಗೆ ವ್ಯಾಲ್ಯೂ ಕೊಡಲ್ಲ. ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಟ್ರೂ ಎಂಪತಿ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಒಂದು ಧ್ವನಿಗೆ ಇವರು ಜಾಗನೆ ಕೊಡೋದಿಲ್ಲ, ನಿಮ್ಮ ಒಂದು ವಾಯ್ಸ್ಗೆ ಇವ್ರೇನು ಕೂಡ ವ್ಯಾಲ್ಯೂ ಕೂಡ ಕೊಡೋದಿಲ್ಲ. ನಿಮ್ಮನ್ನ ಮೌನವಾಗಿಸ್ಬಿಡ್ತಾರೆ, ನಿಮ್ಮನ್ನ ಸೈಲೆಂಟ್ ಆಗಿಸ್ಬಿಡ್ತಾರೆ. ಅದು ನಿಜವಾದ ಪ್ರೀತಿ ಅಲ್ಲ, ಅದು ಫೇಕ್ ಲವ್. ಅದು ನಿಜವಾಗ್ಲೂ ಶಾಂತಿ ಸಿಗುವಂತದ್ದಲ್ಲ, ಅದು ಕಂಟ್ರೋಲ್ ಅಂತ ತಿಳ್ಕೊಳ್ಬೇಕು. ನಾಲ್ಕನೇದಾಗಿ ಫರ್ಗಿವ್ ಯೋರ್ ಸೆಲ್ಫ್. ನಿನ್ನನ್ನ ನೀನು ಫರ್ಗಿವ್ ಮಾಡು, ನಿನ್ನನ್ನು ನೀನು ಕ್ಷಮಿಸ್ಬಿಡು. ಇಷ್ಟು ದಿವಸ ನೀನು ಎಲ್ಲವನ್ನೂ ಕೂಡ ಸಹಿಸ್ಕೊಂಡು ಧ್ವನಿ ಎತ್ತಿದೀರ, ಎಲ್ಲವನ್ನೂ ಸಹಿಸ್ಕೊಂಡು ಬರ್ತಾ ಇದ್ದಲ್ವಾ, ಹಾಗಾಗಿ ನಿನ್ನನ್ನ ನೀನು ಮೊದಲು ಕ್ಷಮಿಸ್ಬಿಡು ಆಯ್ತಾ. ಇದನ್ನು ಬೇಗನೆ ಅರಿಯದಿದ್ದಕ್ಕಾಗಿ ನಿನ್ನನ್ನೇ ನೀನು ಕ್ಷಮಿಸ್ಬಿಡು. ಬೇಗ ನೀನು ಅರಿವು ಆಗಿಲ್ಲ ನಿನಗೆ ಆಯ್ತಾ, ಬೇಗ ನಿನ್ನನ್ನ ಅರ್ಥಕೊಳ್ಬೇಕಾಗಿತ್ತು, ಅರ್ಥಕೊಳ್ಳಿಲ್ಲ, ಹಾಗಾಗಿ ನಿನ್ನನ್ನೇ ನೀನು ಕ್ಷಮಿಸ್ಬಿಡು ಅಂತ ಹೇಳ್ಕೊಳ್ಬೇಕು. ಯಾಕಂದ್ರೆ ಅವೇರ್ನೆಸ್ ಬರುತ್ತದೆ ನೋವಿನ ಮೂಲಕ. ಅಂದ್ರೆ ಯಾಕಂದ್ರೆ ಈ ಒಂದು ನೋವು ಆದಾಗ್ಲೇ ತಾನೇ ಅವೇರ್ನೆಸ್ ಬರೋದು, ಸುಮ್ನೆ ಅಂತೂ ಅವೇರ್ನೆಸ್ ಬರೋದಿಲ್ಲ. ಅರಿವನ್ನೋದು ಆಗೋದೇ ಪೆಟ್ಟು ಬಿದ್ದಾಗ. ಹೆಚ್ಚು ಪೆಟ್ಟು ಯಾರಿಗೆ ಬಿದ್ದಿರುತ್ತೋ ಅವ್ರಿಗೆ ಒಂದು ಅರಿವನ್ನೋದು ಆಗೋದು ಅಲ್ವಾ. ಹಾಗಾಗಿ ನಿನ್ನನ್ನೇ ನೀನು ಕ್ಷಮಿಸ್ಬಿಡು. ಬೇಗ ನಿನ್ಗೆ ಅರಿವು ಆಗ್ಲಿಲ್ಲ ಅಂತ ತಲೆ ಕೆಡ್ಸ್ಕೊಳ್ಬೇಡ. ಇಷ್ಟೆಲ್ಲ ಒಂದು ನೋವು ಆಗೋದಕ್ಕೆ ಒಂದು ಏನೋ ವೇಸ್ಟ್ ಆಯ್ತು ನಿನ್ ಲೈಫ್ ಅಂತ ಅನ್ಕೊಳ್ಬೇಡ. ನಿಮ್ಗೆ ಅರಿವಾಯ್ತಲ್ವಾ, ಅದೇ ರಿಯಲಿ ರಿಯಲಿ ವೆರಿ ಗ್ರೇಟ್ ಅಂತ ಅನ್ಕೊಳ್ಬೇಕು ನೀನು ಆಯ್ತಾ. ಸೊ ಫರ್ಗಿವ್ ಯೋರ್ ಸೆಲ್ಫ್. ಇದ್ರ ಜೊತೆಗೆ ಅವೇರ್ನೆಸ್ ಅಲ್ವಾ, ಬಿಕಾಸ್ ಅವೇರ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದಿಸ್ ಅವೇಕನಿಂಗ್. ಸೊ ಈ ಒಂದು 5 ಪಾಯಿಂಟ್ಗಳು, ಐ ಥಿಂಕ್ 4 ಪಾಯಿಂಟ್ಸ್ ಐ ಟೋಲ್ಡ್ ಯು ಅಲ್ವಾ. ಸೊ ಯಾವ್ಯಾವ್ದು ಮೊದಲು ಈ ಒಂದು ಹೀಲಿಂಗ್ ಅಂಡ್ ಅವೇರ್ನೆಸ್ ಅಲ್ಲಿ ಮೊದಲು ರೆಕಗ್ನೈಸಿಂಗ್ ದ ಪ್ಯಾಟರ್ನ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ. ಈ ಒಂದು ಪ್ಯಾಟರ್ನ್ ನ ಗುರುತಿಸೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಬಿಲೀವಿಂಗ್ ಇನ್ ಯೋರ್ ಸೆಲ್ಫ್, ನಿನ್ನ ಮೇಲೆ ನೀನು ನಂಬಿಕೆ ಇಡೋದು ತುಂಬಾ ಇಂಪಾರ್ಟೆಂಟ್. ಜೊತೆಗೆ ಟ್ರೂ ಎಂಪತಿ, ನಿಜವಾದ ಸಂವೇದನಾಶೀಲ ಅಂತಂದ್ರೆ ಏನು ಅಂತ ಅರ್ಥಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಫೇಕ್ ಪೀಸ್ ಅಂತಂದ್ರೆ, ಪೀಸ್ ಅಂದ್ರೆ ಏನು, ಶಾಂತಿ ಅಲ್ವಾ. ಈ ಸುಳ್ಳು ಶಾಂತಿ ಅಂದ್ರೆ ಸುಳ್ಳು ವಾತಾವರಣ, ಸ್ವಲ್ಪ ದಿವಸ ಶಾಂತವಾಗಿರೋದು, ಅದಾದ್ಮೇಲೆ ಮತ್ತೆ ನೋವಾಗೋದು, ಇದೆಲ್ಲವನ್ನು ಕೂಡ ಪ್ಯಾಟರ್ನ್ ನೀನು ಅರ್ಥ ಮಾಡ್ಕೊಳ್ಬೇಕಲ್ವಾ. ನಿಜವಾದ ಶಾಂತಿ ಯಾವ್ದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಇದ್ರ ಜೊತೆಗೆ ಫರ್ಗಿವ್ ಯೋರ್ ಸೆಲ್ಫ್, ನಿನ್ನ ನೀನ್ ಕ್ಷಮಿಸ್ಬಿಡು. ಇಷ್ಟು ನಿಧಾನ ಆಯ್ತು ಅರಿತುಕೊಳ್ಳೋದಕ್ಕೆ ಅಂತ ತಲೆ ಕೆಡ್ಸ್ಕೊಳ್ಬೇಡ. ಇವಾಗ್ಲಾದ್ರೂ ಅರಿವಾಯ್ತಲ್ವಾ, ನಿನ್ನ ಲೈಫ್ ಅಲ್ಲಿ ಯಾರು ಟ್ರೂ ಆಗಿದ್ದಾರೆ, ಯಾರು ಒಂದ್ ರೀತಿ ಕಂಟ್ರೋಲ್ ಮಾಡ್ತಾ ಇದಾರೆ, ನಿಜವಾದ ಪ್ರೀತಿ ಅಲ್ಲ ಅನ್ನೋದು ಅರ್ಥ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದಕ್ಕೆ ನೀನು ಖುಷಿ ಪಡ್ಬೇಕು. ಸೊ ಹಾಗಾಗಿ ಬಿಕಾಸ್ ಅವೇರ್ನೆಸ್ ಇಟ್ ಸೆಲ್ಫ್ ಇಸ್ ಅವೇಕನಿಂಗ್. ಯಾಕಂದ್ರೆ ಅವೇರ್ನೆಸ್ ಅನ್ನೋದೇ ಒಂದು ಅವೇಕನಿಂಗ್. ಅವೇಕನಿಂಗ್ ಅಂತಂದ್ರೆ ಎಚ್ಚೆತ್ಕೊಳ್ಳೋದು, ನಿಮ್ಗೆ ಒಂದು ಎನ್ಲೈಟನ್ಮೆಂಟ್ ಅಂದ್ರೆ ಒಂದು ಅರಿವು ಬರುವಂತದಕ್ಕೆ ಅವೇಕನಿಂಗ್ ಅಂತ ಹೇಳ್ತೀವಿ ಅಲ್ವಾ. ಸೊ ಈ ಒಂದು ಅವೇರ್ನೆಸ್ ಅಂದ್ರೆ ನಿನ್ಗೆ ಒಂದು ರೀತಿ ವಿಷಯ ಗೊತ್ತಾಯ್ತಲ್ವಾ, ಈಗ ಒಂದು ಅವೇರ್ನೆಸ್ ಬಂತಲ್ವಾ, ಅದೇ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ತಿಳ್ಕೊಳ್ಬೇಕು. ಸೊ ಹಾಗಾಗಿ ನಿಮ್ಮ ಲೈಫ್ ಅಲ್ಲೂ ಕೂಡ ಈ ತರ ಒಂದು ಕೋವರ್ಟ್ ನಾರ್ಸಿಸಿಸ್ಟ್ ಗಳು ಇದ್ರೆ ತುಂಬಾ ಎಚ್ಚರವಾಗಿರಿ ಸ್ನೇಹಿತರೆ. ಇಲ್ಲ ಅಂತಂದ್ರೆ ತುಂಬಾನೇ ಮಾನಸಿಕವಾಗಿ ದೈಹಿಕವಾಗಿ ಸಮಸ್ಯೆಗಳು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಅವೇರ್ನೆಸ್ ಅನ್ನು ತುಂಬಾ ಇಂಪಾರ್ಟೆಂಟ್. ಮತ್ತೆ ಮತ್ತೆ ಹೇಳ್ತಾ ಇದೀನಿ, ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ ನಿಮ್ಮ ಒಂದು ಮಾನಸಿಕ ಆರೋಗ್ಯ ಹಾಗೂ ದೈಹಿಕ ಆರೋಗ್ಯನ. ಓಕೆನಾ. ಸೊ ಹೈಡ್ರೇಟ್ ಆಗಿರಿ, ಅಂದ್ರೆ ಸ್ವಲ್ಪ ನೀರ್ ಕುಡಿತಾ ಇರಿ. ಒಂದು ದಿನದಲ್ಲಿ ಹೆಚ್ಚಾಗಿ ನೀರ್ ಕುಡಿಯುವಂಥದ್ದು, ಅವಾಗ ಟೈಮ್ ಸರಿಯಾಗಿ ಊಟ ಮಾಡುವಂಥದ್ದು, ನಿದ್ದೆ ಮಾಡುವಂಥದ್ದು, ಇದೆಲ್ಲವೂ ಕೂಡ ತುಂಬಾ ಇಂಪಾರ್ಟೆಂಟ್. ಇಂತಹ ವ್ಯಕ್ತಿಗಳು ಲೈಫ್ ಅಲ್ಲಿ ಇದ್ರೆ ನಾವು ನಿದ್ದೆ ಕೆಡ್ತೀವಿ, ಊಟ ಟೈಮ್ ಸರಿಯಾಗಿ ಮಾಡುದಿಲ್ಲ. ನನಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ, ನನ್ನ ಒಂದು ವಿಡಿಯೋಸ್ ಅಲ್ಲಿ ಹೇಳ್ಕೊಂಡಿದ್ದೀನಿ ನನ್ನ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಲ್ವಾ. ಸೊ ಬಟ್ ನಾನ್ ನಿಮ್ಗೆ ಎಲ್ಲವನ್ನು ಒಂದು ವಿಡಿಯೋ ಮುಖಾಂತರ ಹೇಳೋದಕ್ ಸಾಧ್ಯ ಇಲ್ಲ. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ರೀತಿ ಮಾನಸಿಕವಾಗಿ ತೊಂದರೆಗಳನ್ನ ಅನುಭವಿಸ್ತೇನೆ ಅಂತ ನನಗ್ ಮಾತ್ರ ಗೊತ್ತು ಅಲ್ವಾ. ಸಾಧ್ಯ ಆದಾಗ ನಿಮ್ಗೆ ಅದನ್ನ ಶೇರ್ ಮಾಡ್ತಾ ಹೋಗ್ತೀನಿ, ಯಾವ್ಯಾವ ಸ್ಟೇಜಸ್ ಅಲ್ಲಿ ನನ್ನ ಲೈಫ್ ಅಲ್ಲಿ ಏನೇನಾಯ್ತು ಅಂತ ಆಯ್ತಾ. ಸೊ ಕೊನೆಯದಾಗಿ, ಕೋವಿಡ್ ನಾರ್ಸಿಸಿಸ್ಟ್ ವೇರ್ ಪೀಸ್ ಆಸ್ ಅ ಮಾಸ್ಕ್. ಅಂದ್ರೆ ಈ ಒಂದು ಕೋವಿಡ್ ನಾರ್ಸಿಸಿಸ್ಟ್ ಗಳು ಶಾಂತಿ ಅನ್ನೋದನ್ನ ಒಂದು ಮುಖವಾಡದ ರೀತಿ ಹಾಕೊಂಡಿರ್ತಾರೆ. ಬಟ್ ಅವರು ನಿಜವಾಗ್ಲೂ ಶಾಂತಿಯುತವಾಗಿ ಇರಿಸುವಂತ ವ್ಯಕ್ತಿಗಳಾಗಿರೋದಿಲ್ಲ. ಕೆಲವು ವ್ಯಕ್ತಿಗಳಿಗೆ ಅವರು ಒಳ್ಳೆ ಅನ್ನಿಸ್ಬೋದು, ಆದ್ರೆ ಅವ್ರಿಗೆ ಯಾರು ಪ್ರೀತಿ ಪಾತ್ರರು, ಅವರ ಹತ್ರದವ್ರು ಯಾರು ಇರ್ತಾರೆ, ಅವ್ರಿಗೆ ತುಂಬಾನೇ ನೋವಾಗಿರುತ್ತೆ ಇಂತಹ ಒಂದು ಕೋವಿಡ್ ನಾರ್ಸಿಸಿಸ್ಟ್ ಗಳಿಂದ. ಕೋವಿಡ್ ನಾರ್ಸಿಸಿಸ್ಟ್ ಅಂದ್ರೆ ಯಾರು ಅಂತ ಈಗ ಆಲ್ರೆಡಿ ಗೊತ್ತಾಗಿದೆ ಅಲ್ವಾ. ಇನ್ನೂ ನಿಮ್ಗೆ ಗೊತ್ತಾಗ್ತಿಲ್ಲ ಅಂದ್ರೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ ಸ್ನೇಹಿತರೆ, ತಪ್ಪೇ ಚೆಕ್ ಮಾಡಿ ಅದನ್ನ. ಓಕೆನಾ.
ಯಾಕಂದ್ರೆ ಓವರ್ಟ್ ನಾರ್ಸಿಸಿಸ್ಟ್, ಕೋವರ್ಟ್ ನಾರ್ಸಿಸಿಸ್ಟ್ ಬೇರೆ ಬೇರೆ. ಓವರ್ಟ್ ಅಂದ್ರೆ ಓ ಬರುತ್ತೆ, ಓವರ್ಟ್, OVERT, ಓವರ್ಟ್ ನಾರ್ಸಿಸಿಸ್ಟ್ ಬೇರೆ, ಕೋವರ್ಟ್ COVERT, ಕೋವರ್ಟ್ ನಾರ್ಸಿಸಿಸ್ಟ್ ಬೇರೆ, ಎರಡು ಬೇರೆ ಬೇರೆ. ನಾನು ನೆಕ್ಸ್ಟ್ ಕಮಿಂಗ್ ಡೇಸ್ ಅಲ್ಲಿ ಓವರ್ಟ್ ನಾರ್ಸಿಸಿಸ್ಟ್ ಬಗ್ಗೆ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ, ಓಕೆನಾ. ಸೊ ಈ ಒಂದು ಮೌನದ ನಾರ್ಸಿಸಿಸ್ಟ್ ಗಳು ಶಾಂತಿಯನ್ನೇ ತಮ್ಮ ಒಂದು ಮುಖವಾಡವನ್ನಾಗಿ ಧರಿಸ್ಕೊಂಡ್ ಬಿಟ್ಟಿರ್ತಾರೆ. ನಿಯಂತ್ರಣವೇ ಅವರ ಒಂದು ಪ್ರಾರ್ಥನೆ ಆಗಿರುತ್ತೆ. ಬೇರೆಯವ್ರನ್ನ ಕಂಟ್ರೋಲ್ ಮಾಡದೆ ಅವರ ಒಂದು ಪ್ರೇಯರ್ ರೀತಿ ಆಗ್ಬಿಟ್ಟಿರುತ್ತೆ. ಎಲ್ಲರನ್ನು ಯಾವಾಗ್ಲೂ ಕಂಟ್ರೋಲ್ ಮಾಡ್ತಿರ್ಬೇಕು, ಆ ರೀತಿ ಇವ್ರು ಇರ್ತಾರೆ. ಅವೇರ್ನೆಸ್ ಟೇರ್ಸ್ ದಟ್ ಮಾಸ್ಕ್ ಅಪಾರ್ಟ್ ಅಂತಂದ್ರೆ, ನೀವು ಒಂದು ಅವೇರ್ನೆಸ್ ಮೂಡಿಸ್ಕೊಳ್ಳೋದ್ರಿಂದ ಈ ತರ ಒಂದು ಮುಖವಾಡವನ್ನ ಕಳಚಿ ಬೀಳಿಸುವ ರೀತಿನಲ್ಲಿ ನೀವು ಮಾಡಬಹುದು. ನಿಮ್ಮ ಹತ್ರ ಇವರ ಆಟವನ್ನು ನಡೆಯೋದಿಲ್ಲ ಅನ್ನೋದನ್ನ ನೀವು ಮನವರಿಕೆ ಮಾಡ್ಕೊಳ್ಬೇಕಾಗತ್ತೆ. ಆ ಮುಖವಾಡವನ್ನ ಅರಿವು ಚೂರುಗೊಳಿಸುತ್ತದೆ ಅಂತಂದ್ರೆ, ಯಾರಿಗೆ ಅರಿವಾಗುತ್ತೆ ಅಂತಹ ವ್ಯಕ್ತಿಗಳಿಂದ ಅವರ ಮುಖವಾಡ ಕಳಚಿ ಬೀಳುತ್ತೆ. ಅಲ್ಲಿಂದಲೇ ನಿನ್ನ ಒಂದು ಮುಕ್ತಿಯ ಆರಂಭ. ಆ ಕ್ಷಣದಿಂದ ಯಾವಾಗ ನಿನಗೆ ಅವೇರ್ನೆಸ್ ಆಗುತ್ತೆ, ಆ ಕ್ಷಣದಿಂದಲೇ ನಿನ್ನ ಒಂದು ಮುಕ್ತಿಯ ಆರಂಭ. ಅಂದ್ರೆ ನಿನ್ನ ಒಂದು ಫ್ರೀಡಮ್ ಸಿಕ್ಕ ರೀತಿಯಲ್ಲಿ ಏನು ನೀನು ಅಂದ್ಕೊಳ್ಬೇಕು, ನಿನಗೆ ಒಂದು ಫ್ರೀಡಮ್ ಸಿಕ್ತು ಅಂತ ಅನ್ಕೊಳ್ಬೇಕು, ಆಯ್ತಾ. ಸೊ ಇದಿಷ್ಟು ಆಗಿತ್ತು ಸ್ನೇಹಿತರೆ ಈ ಒಂದು ಕೋವರ್ಟ್ ನಾರ್ಸಿಸಿಸ್ಟ್ ಬಗ್ಗೆ. ಸೊ ಇಲ್ಲಿವರೆಗೂ ನಾವೇನ್ ತಿಳ್ಕೊಂಡ್ವಿ, ಕಳೆದ ವಿಡಿಯೋನಲ್ಲಿ ಕೋವರ್ಟ್ ನಾರ್ಸಿಸಿಸ್ಟ್ ಅಂತಂದ್ರೆ ಯಾರು, ಇವರ ಒಂದು ಕ್ರೂರತ್ವ ಎಷ್ಟರ ಮಟ್ಟಕ್ಕೆ ಇರುತ್ತೆ ಅನ್ನೋದನ್ನ ತಿಳ್ಕೊಂಡಿದೀವಿ. ಅಂದ್ರೆ ಕ್ರೂರತ್ವವನ್ನ ಇಟ್ಕೊಂಡು, ಕ್ರೂರತ್ವದ ವ್ಯಕ್ತಿತ್ವವನ್ನ ಇಟ್ಕೊಂಡು, ಒಂದು ಕ್ರೂರ ಪ್ರಾಣಿಯ ಒಂದು ವ್ಯಕ್ತಿತ್ವವನ್ನ ಇಟ್ಕೊಂಡು ಹೊರಗಡೆ ಒಂದು ಸಾತ್ವಿಕ ಒಂದು ಸ್ವಭಾವ ಇರುವ ರೀತಿ ಇವರು ಮುಖವಾಡವನ್ನ ಧರಿಸಿರ್ತಾರೆ ಅನ್ನೋದನ್ನ ತಿಳ್ಕೊಂಡಿದ್ವಿ ಅಲ್ವಾ. ನರಿನೋ ಅಥವಾ ತೋಳನೋ, ನಾನು ಕಳೆದ ವಿಡಿಯೋನಲ್ಲಿ ಸಾಕಷ್ಟು ಬಾರಿ ನರಿ ಅನ್ನುವ ಪದ ಉಪಯೋಗಿಸಿದೀನಿ. ಅಲ್ಲಿ ತೋಳ ಕೂಡ ನೀವು ಅನ್ಕೊಳ್ಬಹುದು, ಅಥವಾ ನರಿ ಎರಡು ಕೂಡ ಆಗತ್ತೆ. ಯಾಕಂತಂದ್ರೆ ಇಲ್ಲಿ ನಾವು ಪ್ರಾಣಿ ಬಗ್ಗೆ ಕೆಟ್ಟದಾಗಿ ಮಾತಾಡುವಂತದಲ್ಲ, ಅದು ಮತ್ತೆ ಮತ್ತೆ ಹೇಳ್ತಾ ಇದೀನಿ ನಾನು. ಕ್ರೂರತ್ವ ಆಯ್ತಾ. ಇವಾಗ ಒಂದು ವ್ಯಕ್ತಿ ತಾನು ಒಂದು ಕ್ರೂರತ್ವ ಇದೆ ಅನ್ನೋದನ್ನ ಡೈರೆಕ್ಟ್ ಆಗಿ ಒಂದು ಹೇಳ್ಕೊಳ್ಳೋದು, ಅಥವಾ ಏನಾದ್ರು ಒಂದು ತಪ್ಪು ಮಾಡಿದಾಗ ಡೈರೆಕ್ಟ್ ಆಗಿ ಅವ್ರೇನಾದ್ರು ನಮ್ಗೆ ತಪ್ಪಾಗುವ ರೀತಿಯಲ್ಲಿ ನಡ್ಕೊಂಡಾಗ ಅವರಿಂದ ದೂರ ಇರುವಂತಹ ಒಂದು ನಾವು ಮನಸ್ಸು ಮಾಡಿ ದೂರ ಇದ್ಬಿಡ್ತೀವಿ. ಆದ್ರೆ ಇಂತಹ ವ್ಯಕ್ತಿಗಳು ಏನ್ ಮಾಡ್ತಾರೆ, ಸಾತ್ವಿಕದ ಒಂದು ಮುಖವಾಡವನ್ನ ಧರಿಸ್ಕೊಂಡು ಕ್ರೂರತ್ವವನ್ನ ಇಟ್ಕೊಂಡಿರ್ತಾರೆ. ಅದು ತುಂಬಾ ಡೇಂಜರಸ್. ಸೊ ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸೊ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಪ್ರಾಣಿಗಳನ್ನ ದೂಷಣೆ ಮಾಡುವಂತದ್ದಲ್ಲ ಅನ್ನೋದನ್ನ ಮನವರಿಕೆ ಮಾಡ್ಕೊಳ್ಬೇಕು, ಓಕೆನಾ ಸ್ನೇಹಿತರೆ. ತಪ್ಪದೆ ಪ್ರೀವಿಯಸ್ ವಿಡಿಯೋ ಚೆಕ್ ಮಾಡಿ. ಸೊ ಅದನ್ನ ತಿಳ್ಕೊಂಡಿದ್ವಿ. ಸೊ ಇವತ್ತಿನ ವಿಡಿಯೋನಲ್ಲಿ ಯಾವ ರೀತಿ ಇದು ನಿಮ್ಗೆ ಎಫೆಕ್ಟ್ ಮಾಡುತ್ತೆ, ಹೌ ಇಟ್ ಎಫೆಕ್ಟ್ಸ್ ಯು, ಈ ಒಂದು ಕೋವರ್ಟ್ ನಾರ್ಸಿಸಿಸಂ ನಿಂದ ನಿಮ್ಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ ಕೋವರ್ಟ್ ನಾರ್ಸಿಸಿಸ್ಟ್ ಗಳಿಂದ. ಜೊತೆಗೆ ಯಾವ ರೀತಿ ಹೀಲಿಂಗ್ ಮತ್ತೆ ರಿಕವರಿ ಮಾಡಬೇಕು ಅಂತ ಕೂಡ ತಿಳ್ಕೊಂಡ್ವಿ. ಸೊ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಫಾರ್ ಹೀಲಿಂಗ್. ಅಂದ್ರೆ ಈ ಒಂದು ಚೇತರಿಕೆಗೆ ಅರಿವೇ ಮೊದಲ ಹೆಜ್ಜೆ ಸ್ನೇಹಿತರೆ. ಸೊ ಕಳೆದ ವಿಡಿಯೋ ಹಾಗೂ ಈ ವಿಡಿಯೋನಲ್ಲಿ ನಾವು ಕಂಪ್ಲೀಟ್ ಆಗಿ ಈ ಒಂದು ಕೋವರ್ಟ್ ನಾರ್ಸಿಸಿಸಂ ಮತ್ತೆ ಕೋವರ್ಟ್ ನಾರ್ಸಿಸಿಸ್ಟ್ ನ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಈ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಆಯ್ತು ಅಂತ ಭಾವಿಸ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮುಂದಿನ ವಿಡಿಯೋನಲ್ಲಿ ಮತ್ತೊಂದು ಒಳ್ಳೆಯ ವಿಚಾರದೊಂದಿಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್, ಬಿ ಅನ್ ಆಪ್ಟಿಮಿಸ್ಟ್, ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.